ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಹಲವು ದಿನಗಳಿಂದ ಅಮೆರಿಕ ತನ್ನ ಸೇನೆಯನ್ನು ಇರಾನ್ ಸುತ್ತ ಹೆಚ್ಚಿಸುತ್ತಲೇ ಬಂದಿದೆ. ಈಗ ಕೊನೆಗೂ ಇಸ್ರೇಲ್ ಜೊತೆ ಸೇರಿ ಅಮೆರಿಕ ಶನಿವಾರ ಬೆಳಗ್ಗೆ ಇರಾನ್ ರಾಜಧಾನಿ ಟೆಹರಾನ್ ಸೇರಿದಂತೆ ಅನೇಕ ನಗರಗಳ ಮೇಲೆ ದಾಳಿ ಮಾಡಿದೆ. ಈ ದಾಳಿಯಲ್ಲಿ ಮುಖ್ಯವಾಗಿ ಗುಪ್ತಚರ ಇಲಾಖೆ, ಮಿಲಿಟರಿ ಕಟ್ಟಡಗಳು, ರಕ್ಷಣಾ ವ್ಯವಸ್ಥೆ ಮತ್ತು ಇರಾನ್ನ ಪರಮೋಚ್ಚ ನಾಯಕ ಅಯತೊಲಿ ಖೊಮೇನಿ ಅವರ ಕಚೇರಿಯ ಮೇಲೂ ದಾಳಿ ನಡೆಸಲಾಗಿದೆ. ಈ ದಾಳಿಯಲ್ಲಿ ಇರಾನ್ನ ಅತ್ಯುನ್ನತ ಮಿಲಿಟರಿ ಅಧಿಕಾರಿ ಅಂದರೆ IRGC ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ನ ಮುಖ್ಯಸ್ಥರಾಗಿದ್ದಂತಹ ಹುಸೇನ್ ಸಲಾಮಿ ಅವರನ್ನ ಕೊಲ್ಲಲಾಗಿದೆ ಎಂದು ವರದಿಗಳು ಹೇಳ್ತಿವೆ. ಇದು ಕೇವಲ ಇಸ್ರೇಲ್ನ ಮುನ್ನೆಚ್ಚರಿಕಾ ದಾಳಿಯ ರೀತಿಯಲ್ಲಿ ಕಾಣ್ತಿಲ್ಲ. ಇದರ ಹಿಂದೆ ದೊಡ್ಡ ಮಟ್ಟದ ರಾಜಕೀಯ ಕಾರಣಗಳಿವೆ ಎಂಬುದು ಇಲ್ಲಿ ಸ್ಪಷ್ಟವಾಗ್ತಿದೆ. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. 2023ರ ಅಕ್ಟೋಬರ್ 23ರಂದು ಇಸ್ರೇಲ್ ಪ್ಯಾಲೆಸ್ತೇನ್ ಗಾಜಾದ ಮೇಲೆ ಆರಂಭಿಸಿದ ನರಮೇಧದ ನಂತರ ಮಧ್ಯಪ್ರಾಚ್ಯ ಏಷ್ಯಾದಲ್ಲಿರುವ ದೇಶಗಳ ಗಡಿಗಳನ್ನು ಬದಲಾಯಿಸಲು ಅಮೆರಿಕ ಮತ್ತು ಇಸ್ರೇಲ್ ಪ್ರತಿದಿನ ಹವಣಿಸುತ್ತಿದೆ. ಈ ಎರಡೂ ದೇಶಗಳಿಗೆ ಇರಾನ್ ಮಾತ್ರ ಕಗ್ಗಂಟಾಗಿ ಅಂದರೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಏಕೆಂದರೆ ಇರಾನ್ ಹೊರತುಪಡಿಸಿ ಬಹುತೇಕ ದೇಶಗಳು ಅಮೆರಿಕದ ಹತೋಟಿಯಿಲ್ಲಿವೆ. ಅದರಂತೆ 20 ವರ್ಷಗಳ ಕಾಲ ಸತತವಾಗಿ ಯುದ್ಧ ಮಾಡಿ ಇರಾಕನ್ನು ಈಗ ಅಮೆರಿಕ ವಶಪಡಿಸಿಕೊಂಡಿದೆ. ಅದೇ ರೀತಿಯಲ್ಲಿ ಅಫ್ಘಾನಿಸ್ತಾನದ ಮೇಲೂ ದಾಳಿ ಮಾಡಿ ತನ್ನ ಹತೋಟಿಯಲ್ಲಿ ಅಫ್ಘಾನಿಸ್ತಾನವನ್ನು ಇಟ್ಕೊಂಡಿದೆ. ಹೀಗೆ ರಾಜಪ್ರಭುತ್ವವಿರುವ ಸೌದಿ ಅರೇಬಿಯಾ ಆಗಿರ್ಬೋದು, ಜೋರ್ಡಾನ್, ಬಹರೇನ್, UAE, ಒಮನ್ ದೇಶವನ್ನು ಅಮೆರಿಕ ತನ್ನ ತೆಕ್ಕೆಯಲ್ಲಿ ಈಗಾಗಲೇ ಹಿಡಿದಿಟ್ಕೊಂಡಿದೆ. ಅಮೆರಿಕವನ್ನು ವಿರೋಧಿಸಿದ ಸಿರಿಯಾ ಅಧ್ಯಕ್ಷರಾಗಿದ್ದಂತಹ ಬಶರ್ ಅಲ್ ಅಸಾದ್ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿ ಅಲ್ ಖೈದಾ ಸಂಘಟನೆಯ ಮೊಹಮ್ಮದ್ ಅಲ್ ಜುಲಾನಿ ಅನ್ನ ಸಿರಿಯಾ ದೇಶದ ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಅಮೆರಿಕ ತಂದು ಕೂರಿಸಿದೆ. ಇದೇ ಅಲ್ ಜುಲಾನಿ ವಿರುದ್ಧ ಇದೇ ಅಮೆರಿಕ $10 ಮಿಲಿಯನ್ ಬಹುಮಾನವನ್ನು ಘೋಷಣೆ ಮಾಡಲಾಗಿತ್ತು. ಈಗ ಅವರನ್ನೇ ಸಿರಿಯಾಗೆ ತಂದು ಉನ್ನತ ಹುದ್ದೆಯಲ್ಲಿ ಕೂರಿಸಿರುವುದು ಒಂದು ರೀತಿಯಲ್ಲಿ ದುರಂತವೇ ಸರಿ. ಈಗ ಮಧ್ಯಪ್ರಾಚ್ಯ ಏಷ್ಯಾದಲ್ಲಿರುವ ಎಲ್ಲ ರಾಜಮನೆತನಗಳನ್ನು ಅಮೆರಿಕ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಅಮೆರಿಕದ 2ನೇ ಅತಿದೊಡ್ಡ ವ್ಯವಹಾರ ಸಂಬಂಧ ಹೊಂದಿರುವಂತಹ ಈಜಿಪ್ಟ್ ಕೂಡ ಅಮೆರಿಕದ ಕೈಯಲ್ಲಿದೆ. ಈಗ ಹೀಗೆ ಮಧ್ಯಪ್ರಾಚ್ಯದ ಬಹುತೇಕ ದೇಶಗಳನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿರುವ ಅಮೆರಿಕ ಇರಾನನ್ನು ಹೇಗಾದರೂ ಮಾಡಿ ತನ್ನ ವಶಕ್ಕೆ ಪಡೆಯಬೇಕು ಅಂತ ಪ್ರತಿದಿನ ಪ್ರಯತ್ನಿಸುತ್ತಿದೆ. ಇರಾನ್ ಮೇಲೆ ಅಮೆರಿಕ ಅನೇಕ ಸಲ ಆರ್ಥಿಕ ನಿರ್ಬಂಧಗಳನ್ನು ಹೇರಿದ್ರೂ ಕೂಡ ಇರಾನ್ ಅಮೆರಿಕದ ಕೈಗೆ ಇವತ್ತಿನವರೆಗೂ ಸಿಕ್ಕಿಲ್ಲ ಮತ್ತು ಅಮೆರಿಕದ ಬೆದರಿಕೆಗೆ ಎಂದಿಗೂ ಎದುರಿಲ್ಲ. ಈಗ ಇರಾನ್ ಅಮೆರಿಕಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. 2015ರಲ್ಲಿ ಒಬಾಮಾ ಅಧ್ಯಕ್ಷತೆಯಲ್ಲಿ ಜಂಟಿ ಸಮಗ್ರ ಕ್ರಿಯಾ ಯೋಜನೆ ಅಂದರೆ JCPOA ಅಥವಾ ಇರಾನ್ ಪರಮಾಣು ಒಪ್ಪಂದ ಆಗ್ತದೆ. ಇದರಲ್ಲಿ USA, UK, ಚೀನಾ, ರಷ್ಯಾ, ಜರ್ಮನಿ ಸೇರಿದಂತೆ ಯುರೋಪಿಯನ್ ಒಕ್ಕೂಟ ರಾಷ್ಟ್ರಗಳು ಒಪ್ಪಂದದ ಭಾಗವಾಗಿರ್ತವೆ. ಇದು ಶಾಂತಿಯುತ ಪರಮಾಣು ಕಾರ್ಯಕ್ರಮಗಳನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿರ್ತದೆ. ಆದರೆ 2018ರಲ್ಲಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದಾಗ ಏಕಪಕ್ಷೀಯವಾಗಿ ಈ ಒಪ್ಪಂದವನ್ನು ರದ್ದುಗೊಳಿಸ್ತಾರೆ. ಇದರ ಮೂಲಕ ಇರಾನ್ ಎಂದಿಗೂ ಕ್ಷಿಪಣಿಗಳನ್ನು ತಯಾರಿಸಬಾರದು ಅಂತ ಆದೇಶವನ್ನು ಹೊರಡಿಸ್ತಾರೆ. ಟ್ರಂಪ್ ಮೊದಲ ಅವಧಿಯಲ್ಲಿ ಇರಾನಿನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ನ ಪರಮೋಚ್ಚ ನಾಯಕರಾಗಿದ್ದಂತಹ ಕಾಸಿಂ ಸುಲೈಮಾನ್ ಅವರನ್ನ ಮಾತುಕತೆಗೆ ಕರೆದು ಇರಾಕ್ನ ಬಾಗ್ದಾದ್ ವಿಮಾನ ನಿಲ್ದಾಣದಲ್ಲಿ ಡ್ರೋನ್ ದಾಳಿ ನಡೆಸಿ ಕೊಲೆ ಮಾಡಲಾಗ್ತದೆ. ಡೊನಾಲ್ಡ್ ಟ್ರಂಪ್ ತನ್ನ 4 ವರ್ಷಗಳ ಅಧಿಕಾರದ ನಂತರ ಜೋ ಬೈಡನ್ ಅಧಿಕಾರಕ್ಕೆ ಬರ್ತಾರೆ. ಇವರ ಆಡಳಿತದ ಅವಧಿಯಲ್ಲಿ ಗಾಜಾದಲ್ಲಿ ನರಮೇಧ ಆರಂಭವಾಗ್ತದೆ. ಇಸ್ರೇಲ್ ನಡೆಸಿದ ಈ ನರಮೇಧದಲ್ಲಿ ಅಮೆರಿಕವು ಇಸ್ರೇಲನ್ನು ಬೆಂಬಲಿಸ್ತದೆ. ಈಗ ಡೊನಾಲ್ಡ್ ಟ್ರಂಪ್ ಮತ್ತೆ 2ನೇ ಅವಧಿಗೆ ಅಧಿಕಾರಕ್ಕೆ ಬಂದ ಮೇಲೆ ಇಸ್ರೇಲ್ಗೆ ಜೊತೆಯಾಗಿ ನಿಂತು ನರಮೇಧಕ್ಕೆ ನೇರ ಕಾರಣವಾಗಿದ್ದಾರೆ. ಆದರೆ ಡೊನಾಲ್ಡ್ ಟ್ರಂಪ್ ಅವರ 2ನೇ ಅವಧಿಯ ನಡೆಯನ್ನು ಗಮನಿಸಿದರೆ ಒಂದು ವಿಚಾರ ನಮಗೆ ತಿಳಿಯುತ್ತದೆ. ಗಾಜಾದಲ್ಲಿ ನಡೆಯುತ್ತಿರುವ ನರಮೇಧವನ್ನು ನಿಲ್ಲಿಸ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ಮೊದಲ ದಿನ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದರು. ಆದರೆ ಈಗಲೂ ಸಹ ಗಾಜಾ ಪಟ್ಟಿಯಲ್ಲಿ ನರಮೇಧ ನಿಂತಿಲ್ಲ. ಪ್ಯಾಲೆಸ್ತೇನಿನ ವೆಸ್ಟ್ ಬ್ಯಾಂಕ್ನಲ್ಲಿಯೂ ಈ ನರಮೇಧ ವಿಸ್ತರಿಸ್ತಾ ಇಸ್ರೇಲ್ ಈಗ ಕೆಟ್ಟ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಿದೆ. ಇರಾನ್ ಮೇಲೆ ನಡೆದಿರುವ ಇಂದಿನ ದಾಳಿಗೆ ಡೊನಾಲ್ಡ್ ಟ್ರಂಪ್ ನೇರವಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ. ಇದು ಇಸ್ರೇಲ್ ಮತ್ತು ಅಮೆರಿಕದ ಜಂಟಿ ಕಾರ್ಯಾಚರಣೆ ಅಂತ ಕೂಡ ಹೇಳಲಾಗ್ತಿದೆ. ಯುದ್ಧವನ್ನು ನಿಲ್ಲಿಸುವ ಸಾಮರ್ಥ್ಯ ಡೊನಾಲ್ಡ್ ಟ್ರಂಪ್ಗೆ ಇದ್ದರೂ ಈ 3 ಕಾರಣಗಳಿಂದ ಯುದ್ಧವನ್ನು ನಿಲ್ಲಿಸಲು ಡೊನಾಲ್ಡ್ ಟ್ರಂಪ್ಗೆ ಸಾಧ್ಯವಾಗ್ತಿಲ್ಲ ಅಂತ ವಿಶ್ಲೇಷಕರು ಹೇಳ್ತಿದ್ದಾರೆ. ಮೊದಲನೇದಾಗಿ ಎಫ್ಸ್ಟೀನ್ ಫೈಲ್ಸ್ನಲ್ಲಿ ಡೊನಾಲ್ಡ್ ಟ್ರಂಪ್ನ ಹೆಸರುಗಳು ಅನೇಕ ಕಡೆ ಕಾಣಿಸ್ಕೊಂಡಿವೆ. ಎಫ್ಸ್ಟೀನ್ ಫೈಲ್ಸ್ನಲ್ಲಿರುವ ಟ್ರಂಪ್ ಆರೋಪಗಳು ಹೊರಗೆ ಬರ್ತದೆ ಅನ್ನುವ ಭಯವೂ ಡೊನಾಲ್ಡ್ ಟ್ರಂಪ್ಗೆ ಇರುವಂತೆ ಕಾಣ್ತದೆ. ಈ ಸಾಕ್ಷ್ಯಗಳನ್ನು ಇಸ್ರೇಲ್ ಎಂದಾದರೂ ಬಿಡುಗಡೆ ಮಾಡಬಹುದು ಎಂಬ ಆತಂಕ ಕೂಡ
ಡೊನಾಲ್ಡ್ ಟ್ರಂಪ್ನಲ್ಲಿ ಇದೆ ಎನ್ನಲಾಗ್ತಿದೆ. ಇನ್ನು ಎರಡನೇದಾಗಿ ಇರಾನಿನ ಮೇಲೆ ಟ್ರಂಪ್ಗೆ ಇರುವಂತಹ ದ್ವೇಷವನ್ನು ಯುದ್ಧದ ರೀತಿಯಲ್ಲಿ ತೀರಿಸಿಕೊಳ್ತಿದ್ದಾರೆ. ಇರಾನ್ನ ಪರಮೋಚ್ಚ ನಾಯಕ ಮತ್ತು ಅಲ್ಲಿನ ಧಾರ್ಮಿಕ ಆಡಳಿತವನ್ನು ನಾನೇ ನಿಲ್ಲಿಸ್ತೇನೆ ಎಂದು ದರ್ಪದಿಂದ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಹೇಳ್ಕೊಳ್ತಿದ್ದಾರೆ. ನಾನು ಯುದ್ಧ ವಿರೋಧಿ ಎಂದು ಹೇಳಿಕೊಳ್ಳುವ ಟ್ರಂಪ್ 8 ದೇಶಗಳ ಮೇಲೆ ಈಗ ಯುದ್ಧವನ್ನು ಸಾರುವ ಹಂತಕ್ಕೆ ಬಂದಿದ್ದಾರೆ. ಇನ್ನು ಮೂರನೇದಾಗಿ ಟ್ರಂಪ್ ಅವರ ಆಡಳಿತದಲ್ಲಿಯೂ ಕುಸಿಯುತ್ತಿರುವ ಡಾಲರ್ ಬೆಲೆ ಇರಬಹುದು. ಇನ್ನು ಬಹಳ ಮುಖ್ಯವಾಗಿ ಬ್ರಿಕ್ಸ್ ದೇಶಗಳು, ಅಂದರೆ ಮೊದಲು ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ ಇದ್ದಂಥ ಬ್ರಿಕ್ಸ್ ದೇಶಗಳು ಈಗ ಬೆಳೆಯುತ್ತಿರುವ ರೀತಿ. ಈಗ ಉದಾಹರಣೆಗೆ 5 ರಾಷ್ಟ್ರಗಳಿದ್ದ ಬ್ರಿಕ್ಸ್ ಈಗ 13 ರಾಷ್ಟ್ರಗಳನ್ನು ಹೊಂದಿದೆ. ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷಿಯಾ, ಇರಾನ್, ಸೌದಿ ಅರೇಬಿಯಾ ಮತ್ತು UAE. ಮುಂದೆ ಇದೇ ಬ್ರಿಕ್ಸ್ 30 ರಾಷ್ಟ್ರಗಳ ಬ್ರಿಕ್ಸ್ ಒಕ್ಕೂಟವನ್ನು ರಚನೆ ಮಾಡಬಹುದು. ಇದಕ್ಕೆ ವಿರುದ್ಧವಾಗಿ ಕೂಡ ಟ್ರಂಪ್ ಈ ರೀತಿಯ ದಾಳಿಯನ್ನು ಮಾಡ್ತಿರಬಹುದು ಎಂದು ವಿಶ್ಲೇಷಕರು ಹೇಳ್ತಿದ್ದಾರೆ. ಮೇಲಿನ ಈ 3 ಪ್ರಮುಖ ಅಂಶಗಳು ಡೊನಾಲ್ಡ್ ಟ್ರಂಪ್ ಯುದ್ಧ ಮಾಡಲು ಕಾರಣ ಎನ್ನಲಾಗ್ತಿದೆ. ಇಸ್ರೇಲ್ನ ಯುದ್ಧಕೋರ ನರಹಂತಕ ಬೆಂಜಮಿನ್ ನೇತನ್ಯಾಹು ಜೊತೆ ಟ್ರಂಪ್ ಸೇರಿ ಇರಾನ್ ಮೇಲೆ ದಾಳಿಯನ್ನು ಮಾಡಿದ್ದಾರೆ. 2025ರ ಜೂನ್ ತಿಂಗಳಲ್ಲಿ 12 ದಿನಗಳ ಕಾಲ ನಡೆದ ಯುದ್ಧದಲ್ಲಿ 4 ಪರಮಾಣು ಘಟಕಗಳ ಮೇಲೆ ಬಂಕರ್ ಬಸ್ಟರ್ ಮಿಸೈಲ್ಗಳನ್ನು ಹಾಕಿ ಅಲ್ಲಿನ ಪರಮಾಣು ಘಟಕಗಳನ್ನು ಸರ್ವನಾಶ ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ರು. ಆದರೆ ಈಗ ಯಾವುದೇ ದಾಖಲೆ ಇಲ್ಲದೆ ಏಕಪಕ್ಷೀಯವಾಗಿ ಇರಾನ್ ಪರಮಾಣು ತಯಾರಿಸುತ್ತಿದೆ ಎಂದು ಆರೋಪಿಸಿ ಯುದ್ಧವನ್ನು ಮಾಡಿದ್ದಾರೆ. ಇರಾನ್ ಈ ಹಿಂದೆ ಅನೇಕ ಸಲ ಪರಮಾಣು ಶಸ್ತ್ರಾಸ್ತ್ರಗಳನ್ನು, ಅಂದರೆ ನ್ಯೂಕ್ಲಿಯರ್ ವೆಪನ್ಸನ್ನು ತಯಾರು ಮಾಡುವುದಿಲ್ಲ, ಅದು ನಮ್ಮ ಧರ್ಮಕ್ಕೆ ವಿರುದ್ಧ ಎಂದು ಹೇಳ್ಕೊಂಡಿದೆ. ಆದರೂ ಸಹ ಡೊನಾಲ್ಡ್ ಟ್ರಂಪ್ ಮತ್ತು ಬೆಂಜಮಿನ್ ನೇತನ್ಯಾಹು ಇರಾನ್ ಮೇಲೆ ಆರೋಪವನ್ನು ಹೊರಿಸಿ ಯುದ್ಧವನ್ನು ಮಾಡಿದ್ದೀವಿ ಅಂತ ಹೇಳ್ಕೊಳ್ತಿದ್ದಾರೆ. ಈಗ ನಾವು ಮರೆಯಬಾರದ ವಿಷಯ ಏನಂದರೆ 2025ರ ಜೂನ್ ತಿಂಗಳಿನಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ನನ್ನು ಮಾತುಕತೆಗೆ ಕರೆಯುತ್ತದೆ. ಆಗ ಏಕಪಕ್ಷೀಯವಾಗಿ ಇರಾನ್ ಮೇಲೆ 12 ದಿನಗಳ ದಾಳಿಯನ್ನು ಮಾಡ್ತದೆ. ಈಗ ಅದೇ ರೀತಿಯಲ್ಲಿ ಒಮನ್ ದೇಶದ ಸಹಯೋಗದಲ್ಲಿ ಜಿನಿವಾದಲ್ಲಿ ಮಾತುಕತೆ ನಡೆಯುತ್ತಿರುವ ಈ ಮಧ್ಯದಲ್ಲಿ ಇಸ್ರೇಲ್ ಅಮೆರಿಕ ಜೊತೆಯಾಗಿ ಇರಾನ್ ಮೇಲೆ ದಾಳಿಯನ್ನು ನಡೆಸಿದೆ. ಇದು ಅತ್ಯಂತ ಭೀಕರ ಮತ್ತು ಅಮಾನವೀಯ ಕೃತ್ಯ. ಈ ಯುದ್ಧವನ್ನು ಇಸ್ರೇಲ್ ಅಮೆರಿಕ ಆರಂಭ ಮಾಡಿದೆ, ಇದನ್ನು ನಿಲ್ಲಿಸುವುದು ನಾವು ಎಂದು ಇರಾನ್ ಹೇಳಿದೆ. ಅದೇ ರೀತಿಯಲ್ಲಿ ಇರಾನ್ ಈಗಾಗಲೇ ಇಸ್ರೇಲ್ನ ಹೈಫಾ ಮತ್ತು ಟೆಲ್ ಅವೀವ್ ಮೇಲೆ ವೈಮಾನಿಕ ಪ್ರತಿದಾಳಿಯನ್ನು ಕೂಡ ನಡೆಸಿದೆ. ಇರಾನ್ನ ಪ್ರತಿದಾಳಿಯಿಂದ ಇಸ್ರೇಲ್ನಲ್ಲಿ 2 ರಿಂದ 3 ಕಟ್ಟಡಗಳು ಈಗಾಗಲೇ ನಾಶವಾಗಿವೆ ಎಂದು ವರದಿಗಳು ಬರ್ತಿವೆ. ಈ ಯುದ್ಧದ ಸಂದರ್ಭದಲ್ಲಿ ಇರಾನ್ ಬಳಿ ಬಹಳ ಮುಖ್ಯವಾದ ಒಂದು ಅಸ್ತ್ರ ಇದೆ. ಅದೇನೆಂದರೆ ಹಾರ್ಮುಜ್ ಜಲಸಂಧಿ. ಈ ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ಈ ಸಂದರ್ಭದಲ್ಲಿ ಮುಚ್ಚಬಹುದು ಅಂತ ಹೇಳಲಾಗ್ತಿದೆ. ಭೌಗೋಳಿಕವಾಗಿ ಈ ಹಾರ್ಮುಜ್ ಜಲಸಂಧಿ ಉದ್ದ ಸುಮಾರು 167 ಕಿಲೋಮೀಟರ್ ಆಗಿದ್ದು, ಇದರ ಅತ್ಯಂತ ಕಿರಿದಾದ ಭಾಗವು ಸುಮಾರು 33 ಕಿಲೋಮೀಟರ್ ಮಾತ್ರ ಇದೆ. ಪ್ರತಿದಿನ ಇಲ್ಲಿ ಈ ಹಾರ್ಮುಜ್ ಜಲಸಂಧಿಯಲ್ಲಿ 17 ದಶಲಕ್ಷ ಬ್ಯಾರೆಲ್ ತೈಲವನ್ನು ತೈಲ ಟ್ಯಾಂಕರ್ಗಳು ಈ ಜಲಸಂಧಿಯ ಮೂಲಕವೇ ಸಾಗಿಸ್ತವೆ. ಇದು ವಿಶ್ವದ ಒಟ್ಟು ತೈಲ ಬಳಕೆಯ ಸುಮಾರು 20 ರಿಂದ 30% ಭಾಗವಾಗಿದೆ. ಸೌದಿ ಅರೇಬಿಯಾ, ಇರಾಕ್, ಕುವೈತ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಇರಾನ್ ದೇಶಗಳು ತಮ್ಮ ತೈಲವನ್ನು ಈ ಮಾರ್ಗದ ಮೂಲಕ ಜಾಗತಿಕ ಮಾರುಕಟ್ಟೆಗೆ ರಫ್ತು ಮಾಡ್ತವೆ. ಈ ಕಾರಣದಿಂದ ಇದನ್ನು ವಿಶ್ವದ ತೈಲ ಜೀವನಾಡಿ ಅಂತಾನೆ ಕರೆಯಲಾಗ್ತದೆ. ಈ ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ಏನಾದರೂ 1 ವಾರಗಳ ಕಾಲ ಮುಚ್ಚಿದರೆ ಇಡೀ ಏಷ್ಯಾ ಸೇರಿದಂತೆ ಇಡೀ ಜಗತ್ತಿನಾದ್ಯಂತ $70 ಇರುವ 1 ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $120 ರಿಂದ $150 ಏರಬಹುದು. ಅಥವಾ ಇದನ್ನು ಇರಾನ್ ಏನಾದರೂ ತಿಂಗಳುಗಟ್ಟಲೆ ಮುಂದುವರಿಸಿದರೆ 1 ಬ್ಯಾರೆಲ್ಗೆ $250 ರಿಂದ $300 ಬೆಲೆ ಹೆಚ್ಚಾಗ್ಬೋದು. ಇದರಿಂದ ಭಾರತದಂತಹ ದೇಶಗಳಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆ ಸುಮಾರು $200 ಇಂದ $250 ಸಹ ಹೆಚ್ಚಾಗಬಹುದು. 2018ರಲ್ಲಿ ಟ್ರಂಪ್ ರದ್ದುಗೊಳಿಸಿದ ಜಂಟಿ ಸಮಗ್ರ ಕ್ರಿಯಾ ಯೋಜನೆ ಅಂದರೆ JCPOA ಒಪ್ಪಂದದಿಂದ ಇರಾನ್ ಕ್ಷಿಪಣಿಗಳನ್ನು ತಯಾರಿಸಬಾರದು ಎಂದು ಷರತ್ತು ಹಾಕಿದರು. ಆದರೆ ಮುಖ್ಯವಾಗಿ ನಾವೊಂದು ಗಮನಿಸಬೇಕು, ಯಾವ ದೇಶವು ಕ್ಷಿಪಣಿಗಳನ್ನು ತಯಾರಿಸಬಾರದು ಎಂದು ಹೇಳಲಾಗದು. ಏಕೆಂದರೆ ಎಲ್ಲ ದೇಶಗಳು ತನ್ನ ರಕ್ಷಣೆಗಾಗಿ ಕ್ಷಿಪಣಿಗಳನ್ನು, ಬಂದೂಕುಗಳನ್ನು, ರಕ್ಷಣಾ ಕ್ಷೇತ್ರಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ತಯಾರಿಸ್ತದೆ. ಅವುಗಳನ್ನು ಮಾಡಲೇಬಾರದು ಅಂತ ಹೇಳಲು ಅಮೆರಿಕ ಸೇರಿದಂತೆ ಜಗತ್ತಿನ ಯಾವ ದೇಶಗಳಿಗೂ ಹಕ್ಕಿಲ್ಲ. ಈಗ ಇರಾನ್ ಬಳಿ ಇರುವ ಕ್ಷಿಪಣಿಗಳು ಮಧ್ಯಪ್ರಾಚ್ಯ ಏಷ್ಯಾಕ್ಕೆ ತಲುಪುವಂತಹ ಎಲ್ಲ ಸಾಮರ್ಥ್ಯವನ್ನು ಹೊಂದಿವೆ. ಈ ಕ್ಷಿಪಣಿಗಳನ್ನೆಲ್ಲ ನಾಶ ಮಾಡ್ತೀವಿ ಎಂದೇ ಇಸ್ರೇಲ್ ಈ ದಾಳಿಯನ್ನು ನಡೆಸುತ್ತಿರುವುದು. ಜೊತೆಗೆ ಇರಾನನ್ನು ಹೇಗಾದರೂ ಮಾಡಿ ಕಬ್ಜಾ ಮಾಡಬೇಕು, ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಅಮೆರಿಕ ಕೂಡ ಪಣ ತೊಟ್ಟಿ ಕುಂತಂತೆ ಕಾಣ್ತಿದೆ. ಅಮೆರಿಕ ಇಸ್ರೇಲ್ ದಾಳಿಗೆ ಇರಾನ್ನ ಪ್ರತಿಕಾರ ಇನ್ನು ಯಾವ ರೀತಿಯಲ್ಲಿ ಇರಬಹುದು ಎಂಬುದು ಕುತೂಹಲವಾಗಿದೆ. ಒಟ್ಟಾರೆಯಾಗಿ ಮಧ್ಯಪ್ರಾಚ್ಯ ಏಷ್ಯಾದ ಭೌಗೋಳಿಕ ಪ್ರದೇಶ ಗಡಿಗಳೆಲ್ಲ ಬದಲಾಗುವ ರೀತಿಯಲ್ಲಿ ಯುದ್ಧದ ಕಾರ್ಮೋಡ ಇಡೀ ಮಧ್ಯಪ್ರಾಚ್ಯ ಏಷ್ಯಾವನ್ನು ಆವರಿಸಿಕೊಂಡಿದೆ. ಏಕಪಕ್ಷೀಯವಾದ ದಾಳಿಯನ್ನು, ಇದರ ಮೂಲಕ ಆಗುತ್ತಿರುವ ಅಪಾರ ಸಾವು ನೋವುಗಳನ್ನು ಮತ್ತು ಯುದ್ಧಕೋರ ಅಮೆರಿಕ ಇಸ್ರೇಲ್ ನಡೆಯನ್ನು ಇಡೀ ವಿಶ್ವವೇ ಖಂಡಿಸಬೇಕಿದೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ವಿಶ್ವಸಂಸ್ಥೆ ಇಂತಹ ಸಂದರ್ಭದಲ್ಲಿ ತಕ್ಷಣವೇ ಮಧ್ಯಪ್ರವೇಶಿಸಿ ಶಾಂತಿ ನೆಲೆಸಲು ಪ್ರಯತ್ನಿಸಬೇಕಾಗಿದೆ.
ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ನಮ್ಮ ಇದೀನ.com ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.